ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಅರ್ಲಿ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲಸ ಎಲ್ಲ ಮುಗಿಸಿ ನನ್ನ ಮಗನ ಎಬ್ಬರಿಸೋಣ ಅಂತ ಬಂದೆ. ನಾನು ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾಯಿದ್ರು. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಹೌದು, ಆ ಸ್ವಾಮಿ ಸನ್ನಿಧಿಗೆ ಹೋಗಿ ನಾವು ಸುಮಾರು ವರ್ಷ ಆಗಿತ್ತು. ನನ್ನ ಮಗ ಹುಟ್ಟಿದ ಮೇಲೆ ಹೋಗಿರಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಹೋಗ್ತಾ ಇದ್ದೀವಿ. ನಾವಿವತ್ತು ಹೋಗ್ತಾ ಇರೋದು ಮೈಸೂರು ರೋಡಲ್ಲಿ. ನಾವೆಲ್ಲಾದರೂ ದೂರ ಹೋಗಬೇಕು ಅಂದರೆ ದೇವಸ್ಥಾನಗಳಿಗೆ ಬೆಳಗ್ಗೆನೇ ಹೋಗೋದು ನಮ್ಮ ಮನೇಲಿ ಅಭ್ಯಾಸ. ನಾವಿಲ್ಲಿವಾಗ ಟಿಫನ್ಗೆ ಅಂತ ಬ್ರೇಕ್ ಕೊಟ್ಟಿದ್ದೀವಿ. ನಾವಿಲ್ಲಿ ಬಂದಿರೋದು ಮದ್ದು ಟಿಫನೀಸ್ಗೆ. ಇದು ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ಇದು ಹೊಸ ಬ್ರ್ಯಾಂಚು. ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಟಿಫನ್ ಆಗಲಿ ಸರ್ವಿಸ್ ಆಗಲಿ ಇಷ್ಟು ಜನ ಇದ್ದರು ಅಂದರೆ ನಾವು ಹೋಗಿದ್ದಿದ್ದು ಸಂಡೇ. ತುಂಬ ರಶ್ ಇತ್ತು, ಕುತ್ಕೊಳ್ಳೋಕ್ಕೂ ಸೀಟ್ ಇರಲಿಲ್ಲ. ನಾವು ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಸೀಟ್ ಸಿಕ್ತು. ಅಷ್ಟರಲ್ಲಿ ನಾವು ಟಿಫನ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಇದು ಹೈವೇಲಿರೋ ಕಾರಣ ತುಂಬ ರಶ್ ಇರುತ್ತೆ ಯಾವಾಗಲೂ. ಸ್ಯಾಟರ್ಡೆ ಸಂಡೇ ಅಂತೂ ತುಂಬ ರಶ್ ಇರುತ್ತೆ. ಆ್ಯಂಬಿಯನ್ಸು ತುಂಬ ಚೆನ್ನಾಗಿತ್ತು. ನಾವು ಬರ್ತಾ ನೈಟ್ ಊಟಕ್ಕೂ ಇಲ್ಲೇ ಬಂದ್ವಿ. ಆದರೆ ಸುಸ್ತಾಗಿರೋ ಕಾರಣ ನಾನು ಆವಾಗ ವಿಡಿಯೋ ಮಾಡಲಿಲ್ಲ. ಫಸ್ಟು ನಾವಿಲ್ಲಿ ಆರ್ಡ್ರ್ ಮಾಡಿದ್ದು ದ ಫೇಮಸ್ ಮದ್ದೂರು ವಡೆ. ಮದ್ದೂರು ವಡೆ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ. ಮದ್ದೂರು ಟಿಫನೀಸಲ್ಲಿ ಅದೇ ಫೇಮಸ್ಸು. ಫಸ್ಟ್ ಇವಾಗ ನಾವು ಅದನ್ನು ಆರ್ಡ್ರ್ ಮಾಡಿ ನಂತರ ಕೇಸರಿ ಬಾತ್ ಆರ್ಡ್ರ್ ಮಾಡಿದ್ವಿ. ಕೇಸರಿ ಬಾತು ಅಷ್ಟೇ ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿತ್ತು, ಯಾವುದು ಚೆನ್ನಾಗಿಲ್ಲ ಅಂತ ಹೇಳೋಂಗಿಲ್ಲ. ಆಮೇಲೆ ನಾವೆಲ್ಲ ಮಸಾಲೆ ದೋಸೆ, ಆನಿಯನ್ ದೋಸೆ ಆರ್ಡ್ರ್ ಮಾಡಿದ್ವಿ. ಮಸಾಲೆ ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು, ರುಚಿಯಾಗಿತ್ತು. ಇದನ್ನೆಲ್ಲ ತಿಂದ್ಕೊಂಡು ಮತ್ತೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಆಲ್ರೆಡಿ 11-12 ಗಂಟೆ ಆಗಿರೋದ್ರಿಂದ ತುಂಬ ಬಿಸಿಲಿತ್ತು. ಅದು ಬೆಟ್ಟದ ಸಾಲಾಗಿರೋದ್ರಿಂದ ಇನ್ನೂ ಕೇಳಬೇಕಾ, ತುಂಬ ಬಿಸಿಲು. ಸ್ವಾಮಿ ದರ್ಶನ ಮಾಡಿಕೊಂಡು ನಾವು ವಾಪಸ್ ಬರಬೇಕಾದ್ರೆ ಈ ಬಿಸಿಲಿನ ವಾತಾವರಣನ ಕೂಲ್ ಮಾಡೋದಕ್ಕೋಸ್ಕರ ಒಳ್ಳೆ ಮಳೆ ಬಂತು. ಅದರಲ್ಲೂ ಆನೆಕಲ್ಲು ಮಳೆ ಬಂತು. ಅದನ್ನು ನಿಮ್ಮ ಜೊತೆ ವಿಡಿಯೋ ಮಾಡಿದ್ದೀನಿ, ಶೇರ್ ಮಾಡ್ತೀನಿ. ಇದು ಮೈಸೂರಿಂದ 150 ಕಿಲೋಮೀಟರ್ ಆದರೆ ಬೆಂಗಳೂರಿಂದ 210 ಕಿಲೋಮೀಟರ್ಸ್ ಆಗುತ್ತೆ. ನಾವು ಹೈವೇ ಎಲ್ಲ ಕ್ರಾಸ್ ಮಾಡಿಕೊಂಡು ಆಮೇಲೆ ನಮಗೆ ಕಾರ್ಡ್ ಸಿಗುತ್ತೆ. ಅದು ಚೆಕ್ ಪೋಸ್ಟಲ್ಲಿ ಚೆಕ್ಕಿಂಗ್ ಎಲ್ಲ ಆದಮೇಲೆ ನಾವು ಆ ದಾರಿಲಿ ಹೋಗಬೇಕಾಗತ್ತೆ. ನೋಡಿ ಎಷ್ಟು ಗ್ರೀನ್ರಿ ಆಗಿತ್ತು ಹೋಗೋ ಜಾಗ. ತುಂಬ ಚೆನ್ನಾಗಿತ್ತು ಬಟ್ ಬಿಸಿಲು ಇದ್ದಿದ್ದು ಒಂದು ಕಾರಣ ಸ್ವಲ್ಪ ಎಕ್ಸಾಸ್ಟ್ ಆಗಿತ್ತು. ನಾವು ಮನೆ ಹತ್ರ ಇದ್ದಾಗ ಗಿಡ ಮರಗಳಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋಲ್ಲ. ಅದೇ ಹೊರಗಡೆ ಹೋದಾಗ ನಾವು ಅದನ್ನು ಎಷ್ಟು ಡೀಪಾಗಿ ಅನಲೈಸ್ ಮಾಡ್ತೀವಿ. ಅದನ್ನೇ ಅಲ್ವಾ ಹೇಳೋದು ಪ್ರಕೃತಿಗಿರೋ ಪವರ್ ಅಂತ. ಈಗ ನಮಗೆ ಕಾರ್ಡ್ ಸಿಕ್ತು. ನೋಡಿ ಈಗ ನಾವು ಎಂಟ್ರೆನ್ಸಿಗೆ ಬಂದೇ ಬಿಟ್ವಿ. ಇಲ್ಲಿ ಸ್ವಾಮಿಯ ಪಾದಗಳಿದೆ. ಇಲ್ಲಿ ಕಾಲ್ನಡಿಗೆ ಮಾಡೋರು ಈ ಸ್ವಾಮಿಗೆ ಪೂಜೆ ಮಾಡಿಬಿಟ್ಟೆ ಅವರ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ನಾವು ಕೂಡ ನೋಡೋ ಸಲುವಾಗಿ ಗಾಡಿನ ಪಾರ್ಕ್ ಮಾಡಿ ಹೋಗಿದ್ವಿ. ನೋಡಿ ಇದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಇದೇ ಸ್ವಾಮಿಯ ಪಾದಗಳು. ಇಲ್ಲಿ ನಾವು ಪೂಜೆ ಮಾಡಿಕೊಂಡು ವಿಭೂತಿ ಹಚ್ಕೊಂಡು ಇಲ್ಲಿಂದ ಸ್ವಾಮಿಯ ಕಾಲ್ನಡಿಗೆ ಅಂದರೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾರಲ್ಲ, ಪಾದಯಾತ್ರೆ ಮಾಡ್ತಾರಲ್ಲ, ಅವರಿಗೆ ಇದು ಮೇಯ್ನ್. ನಾವು ಇದನ್ನು ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಅಲ್ಲಿ ಹೋಗ್ತಾ ಇದ್ದಂಗೆ ವೈಬೇ ಚೇಂಜ್ ಆಯಿತು. ಆ ಬೆಟ್ಟಗಳು, ಆ ಗುಡ್ಡಗಳು, ಸ್ವಾಮಿ ಹೌದಲ್ವ, ಅದಕ್ಕೆ ಅಲ್ವ ಹೇಳೋದು 77 ಬೆಟ್ಟಗಳಿಂದ ಕೂಡಿದ ಈ ದೇವಸ್ಥಾನ ಮಧ್ಯದಲ್ಲಿರೋದೇ ಸ್ವಾಮಿಯ ಒಂದು ಗರ್ಭಗುಡಿ. ಈ ಎಲ್ಲ ಬೆಟ್ಟಗಳ ಮಧ್ಯದಲ್ಲಿ ಸ್ವಾಮಿ ನೆಲೆಸಿದ್ದಾರೆ. ಈ ಪ್ರಕೃತಿ ವಾತಾವರಣಕ್ಕೆ ಮಣಿದಿರೋರು ಯಾರು ಹೇಳಿ? ಈ ಪ್ರಕೃತಿ ಮಾತೆಗೆ ಮಣಿದಿರೋರೇ ಇಲ್ಲ ಅಂತ ಹೇಳ್ತಾರೆ. ಯಾವುದೇ ಜಾಗದಲ್ಲಿ ಆಗಿರ್ಬೋದು, ಬೆಟ್ಟ ಗುಡ್ಡ, ಈ ಜಾಗಗಳಲ್ಲಿ ನಮ್ಮ ಮನಸ್ಥಿತಿನೇ ಚೇಂಜ್ ಆಗುತ್ತೆ. ಅದಕ್ಕೆ ಅಲ್ವ ಹೇಳೋದು ಪ್ರಕೃತಿ ಮಾತೆ ಮುಂದೆ ಯಾರೂ ಇಲ್ಲ ಅನ್ನೋದು. ಈ ಪ್ರಕೃತಿ ಮಾತೆನ ನೋಡ್ಕೊಂಡೇ ನಮ್ಮ ಈ ಸೌಂದರ್ಯನ ಕಣ್ತುಂಬಿಕೊಂಡು ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ.
ದೇವಸ್ಥಾನದ ಹತ್ರ ಕಾರ್ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಭಾನುವಾರ ಆಗಿರೋ ಕಾರಣ ತುಂಬ ಜನ ಇದ್ದರು. ಕಾರ್ ಪಾರ್ಕಿಂಗಿಗೂ ಜಾಗ ಇರಲಿಲ್ಲ. ಎಲ್ಲೋ ಒಂದು ಕಡೆ ಹಾಕ್ಬಿಟ್ಟು ಬಂದ್ವಿ. ಅದರಲ್ಲೂ ಬಿಸಿಲು ಅಂತೂ ಸುಡ್ತಾ ಇತ್ತು, ಕಾಲಿಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಬಿಸಿಲಿತ್ತು. ನಾವು ಸುಮಾರು ಬಂದು 7-8 ವರ್ಷ ಆಗಿತ್ತು. ಬಟ್ ಆವಾಗ ಇದೆಲ್ಲ ಇರಲಿಲ್ಲ. ಈಗ ನೋಡಿ, ಈ ಥರ ಉಳ್ಕೊಂಡಿರೋರಿಗೆ, ರೆಸ್ಟ್ ಮಾಡೋರಿಗೆಲ್ಲ ಈ ಥರ ಒಂದು ಫೆಸಿಲಿಟಿ ಮಾಡಿದ್ದಾರೆ. ಅಂದರೆ ಈ ಬಿಸಿಲಲ್ಲಿ ಇರೋಕ್ಕಾಗುತ್ತಾ? ಇಲ್ಲಿ ಮುಡಿ ಕೊಡೋರೆಲ್ಲ ಮುಡಿ ಕೊಟ್ಬಿಟ್ಟು ಬರ್ತಾ ಇದ್ದಾರೆ. ಮತ್ತು ಆಲ್ರೆಡಿ ಸುಮಾರು ಜನ ದರ್ಶನನೂ ಮುಗಿಸ್ಕೊಂಡು ಬರ್ತಾ ಇದ್ದಾರೆ, ಊಟ ಮುಗಿಸ್ಕೊಂಡು. ಬಟ್ ನಾವು ಇವಾಗ ಹೋಗ್ತಾ ಇದ್ದೀವಿ. ಜನ ಇರೋ ಕಾರಣ ನಮಗೆ ದರ್ಶನ ಆಗುತ್ತೋ ಇಲ್ವೋ, ಇಷ್ಟು ಜನ ಇದ್ದಾರೆ ಅಂದ್ಕೊಂಡು ಹೋದ್ವಿ. ಬಟ್ ಆ ಸ್ವಾಮಿ ದರ್ಶನ ಯಾರ್ಯಾರಿಗೆ ಆಗಬೇಕು ಅಂತ ಇರುತ್ತೋ ಖಂಡಿತ ಯಾರೂ ಮಿಸ್ ಮಾಡೋಕ್ಕಾಗಲ್ಲ, ಆಗಲೇಬೇಕು. ಈ ಸ್ವಾಮಿಯ ಒಂದು ಸಣ್ಣ ಕಥೆನ ನಾವು ನೋಡ್ಕೊಂಬರೋಣ. ಏನಕ್ಕೆ ಈ ಸ್ವಾಮಿ ಇಲ್ಲಿ ಬಂದು ನೆಲೆಸಿರೋದು, ಏನಿದ್ರ ಕಥೆ ಅನ್ನೋದನ್ನು. ನಾನು ಆಗಲೇ ಹೇಳ್ದಂಗೆ ಇದು 77 ಬೆಟ್ಟಗಳ ಮಧ್ಯದಲ್ಲಿರೋ ಸನ್ನಿಧಿ, ಸ್ವಾಮಿಯ ಸನ್ನಿಧಿ. ಹೌದು, ಇದಕ್ಕೆ 77 ಬೆಟ್ಟಗಳಿಗೆ ಅದರದ್ದೇ ಆದಂಥ ಹೆಸರುಗಳಿದೆ. ಇದನ್ನು ಆನೆಮಲೆ, ಜೇನುಮಲೆ, ಕಾನುಮಲೆ, ಪಚ್ಚೆಮಲೆ, ಪವಳಮಲೆ, ಪೊನ್ನಾಚಿ ಮಲೆ, ರುದ್ರಾಕ್ಷಿ ಮಲೆ, ವಿಭೂತಿ ಮಲೆ ಮತ್ತು ಕೊಂಗಮಲೆ ಬೆಟ್ಟಗಳೆಂದು ಕರೆಯುತ್ತಾರೆ. ಇದು ತಮಿಳುನಾಡು ಮತ್ತು ಕರ್ನಾಟಕ ಎರಡೂ ಜಾಗಗಳಿಗೆ ಇದು ಸೇರುತ್ತೆ. ಇಲ್ಲಿ ಭಾನುವಾರ ಆಗಿರೋದ್ರಿಂದ ಜನ ಜಾಸ್ತಿ ಇರೋದ್ರಿಂದ ತುಂಬ ಕ್ಯೂ ಇದ್ದಿದ್ದ ಕಾರಣ ನಾವು ಸ್ಪೆಷಲ್ ಎಂಟ್ರೆನ್ಸ್ ಟಿಕೆಟ್ ತೊಗೊಂಡೋದ್ವಿ. ಸ್ಪೆಷಲ್ ಎಂಟ್ರೆನ್ಸ್ ಟಿಕೆಟ್ ತೊಗೊಂಡೋದ್ರು ಈ ಬಿಸಿಲಲ್ಲಿ ನಿಲ್ಲೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ನೋಡಿ, ಇವಾಗ ಸ್ಪೆಷಲ್ ಎಂಟ್ರಿ ತೊಗೊಂಡೋದ್ರೂ ಎಷ್ಟು ಜನ ಇದ್ದಾರೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ನಮಗೆ 1 ಅವರ್ ಆಯಿತು ದರ್ಶನ ಮಾಡಲಿಕ್ಕೆ. ನೋಡಿ, ಇದು ಆ ಕಡೆಯಿಂದ ಬರ್ತಾ ಇರೋದು ಫ್ರೀ, ಈ ಕಡೆಯಿಂದ ಬರ್ತಾ ಇರೋದು ಸ್ಪೆಷಲ್ ಎಂಟ್ರಿ. ಇನ್ನು ಬಾಲಯೋಗಿ ಮಹದೇಶ್ವರ ಸ್ವಾಮಿ ಬಗ್ಗೆ ಹೇಳೋದಾದರೆ, ಅವರ ಜನ್ಮ ವೃತ್ತಾಂತ ಜಾನಪದ ಕಥೆಯ ಅನುಸಾರವಾಗಿ ಹೇಳೋದಾದರೆ, ಮಹದೇಶ್ವರ ಪಾಲಕರಾದ ಶ್ರೀ ಚಂದ್ರಶೇಖರ ಮೂರ್ತಿ ಹಾಗೂ ಉತ್ತರಾಜಮ್ಮ ಎಂಬ ದಂಪತಿಗಳ ಮಗುವಾಗಿ ಹುಟ್ಟಿದರು. ಇವರು ಮೂಲತಃ ಆದಿಜಾಂಬವ ಕುಲದವರು. ಮಹದೇಶ್ವರರು ಮೊದಲ ಬಾರಿಗೆ ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿಯಲ್ಲಿ ನೆಲೆಸಿದ್ದರು. ಅದಾದ ನಂತರ ಸುತ್ತೂರು, ಕುಂತೂರು ಮಠಗಳ ಮಾರ್ಗವಾಗಿ ಈಗಿನ ಮಹದೇಶ್ವರ ದೇವಸ್ಥಾನದ ಪ್ರದೇಶದಲ್ಲಿ ಬಂದು ತಮ್ಮ ವಾಸಯೋಗ್ಯ ಸ್ಥಳ ಅದೇ ಎಂದು ತೀರ್ಮಾನಿಸಿ ಅಲ್ಲಿ ಅವರು ಬೀಡು ಬಿಟ್ರಂತೆ. ಬಾಲಯೋಗಿ ಮಹದೇಶ್ವರರು ಬೆಟ್ಟದಲ್ಲಿ ಸಿಕ್ಕ ಹುಲಿಯನ್ನೇ ವಾಹನವಾಗಿ ಮಾಡಿಕೊಂಡು ಬೆಟ್ಟಗಳನ್ನು ಸುತ್ತುತ್ತಾ ಭಕ್ತರನ್ನು ಸಲಹುತ್ತಿದ್ದರು ಎಂದು ಜಾನಪದದಲ್ಲಿ ಹೇಳಲಾಗಿದೆ. ಲೋಕ ಕಲ್ಯಾಣಾರ್ಥ ದೇಶ ಸಂಚಾರ ಮಾಡಿ ಹಲವರ ಸಂಕಷ್ಟ ಪರಿಹರಿಸುವ ಪವಾಡ ಪುರುಷ ಎಂದೇ ಕರೆಯುತ್ತಾರೆ. ಆದರೆ ಇದೇ ಸ್ಥಳದಲ್ಲಿ ವಾಸವಾಗಿದ್ದ ಮಾಯಾವಿದ್ಯೆಗಳನ್ನು ಕಲಿತಿದ್ದ ಶ್ರವಣ ಎಂಬ ರಾಕ್ಷಸ ತಪಸ್ಸಿನಲ್ಲಿ ತೊಡಗಿಕೊಂಡಿದ್ದ ಸಾಧು ಸಂತರಿಗೆ ತನ್ನ ಮಾಯಾಶಕ್ತಿಗಳಿಂದ ಉಪಯೋಗಿಸಿ ತೊಂದರೆ ಮಾಡುತ್ತಿದ್ದ, ತಪಸ್ಸಿಗೆ ಭಂಗವನ್ನು ಉಂಟು ಮಾಡುತ್ತಿರುವುದೇ ಅವನ ಕಾಯಕವಾಗಿತ್ತು. ಆದರೆ ಮಹದೇಶ್ವರ ಸ್ವಾಮಿಗಳು ಎದುರಾಗಿ ಆತನ ಮಾಯಾ ತಾಂತ್ರವಿದ್ಯೆಗಳನ್ನೆಲ್ಲ ನಾಶ ಮಾಡಿ ಆತನ ವಶದಲ್ಲಿ ಸಾಧು ಸನ್ಯಾಸಿಗಳ ಸ್ವಾತಂತ್ರ್ಯವನ್ನು ಗೊಳಿಸಿದರು. ಇನ್ನು ಐತಿಹಾಸಿಕ ಪುರಾಣಗಳ ಪ್ರಕಾರ ಭಗವಾನ್ ಶ್ರೀ ಮಲೆಮಹದೇಶ್ವರನು 15ನೇ ಶತಮಾನದಲ್ಲಿ ಜೀವಿಸಿದರೆಂದು ನಂಬಲಾಗಿದೆ. ಮಹದೇಶ್ವರ ಸ್ವಾಮಿಯು ಸುಮಾರು 600 ವರ್ಷಗಳ ಹಿಂದೆ ಈ ಸ್ಥಳಕ್ಕೆ ತಪಸ್ಸನ್ನು ಆಚರಿಸಲು ಬಂದಿದ್ರಂತೆ. ಇಂದಿಗೂ ದೇವಾಲಯದ ಗರ್ಭಗುಡಿಯಲ್ಲಿ ಲಿಂಗ ಸ್ವರೂಪಿಯಾಗಿದ್ದುಕೊಂಡೇ ತಮ್ಮ ತಪಸ್ಸನ್ನು ಮುಂದುವರಿಸುತ್ತಿದ್ದಾರೆ ಎಂಬುದು ಭಕ್ತಾದಿಗಳ ನಂಬಿಕೆ. ಈಗಲೂ ಇಲ್ಲಿ ಸುಮಾರು ಜಾತ್ರೆಗಳು, ಪೂಜೆಗಳು ಎಲ್ಲ ನಡೆಯುತ್ತೆ. ಈಗಲೂ ಇಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಸೇರ್ತಾರೆ ಈ ದೇವಾಲಯಕ್ಕೆ. ನಾವು ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ. ದೇವಸ್ಥಾನದ ಮುಂದೆ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಎಷ್ಟು ಬಿಸಿಲಿತ್ತು ಅಂದರೆ 1 ನಿಮಿಷನೂ ನಾವು ಅಲ್ಲಿ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಮ್ಯಾಟ್ ಮೇಲೆ ನಿಂತಿದ್ರು ಹೋಗೋಣ ಅಂತ ಅನಿಸ್ತಾ ಇತ್ತು. ಇದು ಮುಗಿಸ್ಕೊಂಡು ಊಟಕ್ಕೆ ಅಂತ ಹೋದ್ವಿ. ಅಲ್ಲೂ ಸುಮಾರು ಜನ ಇದ್ದರು. ಎಷ್ಟು ಜನ ಅಂದರೆ ಊಟಕ್ಕೂ 1 ಅವರ್ 2 ಅವರ್ ಕ್ಯೂ ಇತ್ತು. ಆದರೆ ದೇವಸ್ಥಾನಕ್ಕೆ ಬಂದು ಪ್ರಸಾದ ತಿಂದಿರ ಹೋದರೆ ಹೇಗೆ? ಸರಿ ಪರವಾಗಿಲ್ಲ ನೋಡೋಣ ಅಂದ್ಬಿಟ್ಟು ನಾವು ಹೋದ್ವಿ. ಬಟ್ ನಮಗೂ ಇಲ್ಲಿ ಪ್ರಸಾದ ಸಿಕ್ತು. ನಾವು ಮತ್ತೆ ಇಲ್ಲಿ ಸ್ಪೆಷಲ್ ಎಂಟ್ರೆನ್ಸಲ್ಲೇ ಹೋದ್ವಿ. ಪ್ರಸಾದದ ಹತ್ರ ಸುಮಾರು ಜನ ಇದ್ದಿದ್ದ ಕಾರಣ, ರಶ್ ಇದ್ದಿದ್ದ ಕಾರಣ ನಾನು ಅಲ್ಲಿ ವೀಡಿಯೋ ಮಾಡಿಲ್ಲ. ಬಟ್ ಪ್ರಸಾದ ಮಾತ್ರ ತುಂಬ ರುಚಿಯಾಗಿತ್ತು. ಪ್ರಸಾದ ಅಂದ್ರೇ ಹಾಗೆ ಅಲ್ವಾ, ನೀವು ಏನು ಹಾಕಿ ಮಾಡಿದ್ರೂ ಅದು ರುಚಿಯಾಗೇ ಇರುತ್ತೆ. ಏನಕ್ಕೆ ಅಂದರೆ ಸ್ವಾಮಿಯ ಆಶೀರ್ವಾದ ಇರುತ್ತೆ.
ನಾವು ಹೋದಾಗ ಅನ್ನ ಮತ್ತು ಸಾರು ಮತ್ತು ಕುಂಬಳಕಾಯಿ ಪಲ್ಯ, ರಸಮ್ಮು, ಪಾಯಸ ಎಲ್ಲ ಇತ್ತು. ನಮ್ಮದು ದರ್ಶನ ಬೇಗನೆ ಆಗಿದ್ದ ಕಾರಣ, ಪ್ರಸಾದನೂ ಬೇಗ ಸಿಕ್ಕಿದ ಕಾರಣ ನಾವು ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಪ್ರಸಾದ ಎಲ್ಲ ತಿಂದ್ಕೊಂಡು ನಾವು ವಾಪಸ್ ಬರಬೇಕಾದ್ರೆ ಇಲ್ಲೊಂದು ಸಣ್ಣ ತೇರು ತೊಗೊಂಡೋಗ್ತಾರೆ, ಸ್ವಾಮಿಯ ತೇರು. ಇದನ್ನೆಲ್ಲ ನೋಡಿಕೊಂಡು ನಾವು ಇಲ್ಲೇ ಪಕ್ಕದಲ್ಲಿ ಒಂದು ಆನೆ ಕೂಡ ಇತ್ತು. ಇದನ್ನು ನನ್ನ ಮಗನಿಗೆ ತೋರಿಸ್ಕೊಂಡು ವಿಡಿಯೋ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು BRLs ಅಂದರೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ. ಇದು ಆನ್ ದ ವೇನೇ ಇದ್ದಿದ್ದ ಕಾರಣ ಸರಿ ಅದನ್ನು ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಹೊರಟ್ವಿ. ನೋಡಿ, ಹೊರಡ್ತಾ ಇದ್ದಂಗೆ ನಾನು ಆಗಲೇ ಹೇಳ್ದಂಗೆ ಲೈಟಾಗಿ ಮಳೆ ಸ್ಟಾರ್ಟ್ ಆಗ್ತಾಯಿತ್ತು, ಡ್ರಿಸಲ್ ಆಗ್ತಾಯಿತ್ತು. ಅದು ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ಎಷ್ಟು ಜೋರಿಗೆ ಬೀಳ್ತಾಯಿತ್ತು ಮಳೆ ಅಂತಂದರೆ ಒಂದು ಫುಲ್ ರೋಡೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಜೋರು ಮಳೆ ಬೀಳ್ತಾಯಿತ್ತು. ನಾನು ಆಗಲೇ ಹೇಳ್ದಂಗೆ ಸುಮಾರು ಹೊತ್ತು ಬಿಸಿಲಲ್ಲಿ ಇದ್ದಿದ್ದು ಬೇಜಾರಾಗಿದ್ದ ಕಾರಣ ಎಷ್ಟು ಜೋರು ಮಳೆ ಬರ್ತಿತ್ತು ಅನ್ನೋ ಮನಸ್ಸಿಗೆ ಅದೆಲ್ಲ ಬಿಸಿಲು ಇದ್ದಿದ್ದು ಓಡಾಡಿದ್ದೆಲ್ಲ ಎಕ್ಸಾಸ್ಟ್ನೆಸ್ ಎಲ್ಲ ಹೊರಟೋಯ್ತು. ಅಷ್ಟು ಖುಷಿ ಆಯಿತು. ಇದೇ ಜಾಗದಲ್ಲ ನಾವು ಬಂದಿದ್ದು, ಇಷ್ಟು ಬಿಸಿಲಿದ್ದಿದ್ದ ಜಾಗದಲ್ಲಿ ಅಂತ ಅನಿಸ್ತು. ನೋಡಿ, ರೋಡೇ ಕಾಣ್ತಾ ಇಲ್ಲ, ಅಷ್ಟು ಜೋರು ಮಳೆ ಬೀಳ್ತಾಯಿತ್ತು. ಮತ್ತು ಅದು ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ ಅಷ್ಟೊತ್ತಿಗೆ ಅಲ್ಲಿ ಮಳೆ ಇರಲಿಲ್ಲ, ಅಲ್ಲಿ ಮಾಮೂಲಿ ಬಿಸಿಲಿತ್ತು. ನಾವು ಕಾರೆಲ್ಲ ಪಾರ್ಕ್ ಮಾಡಿ ನೋಡಿ ಇದನ್ನು ಹತ್ತಕ್ಕೆ ಶುರು ಮಾಡಿ. ಇಲ್ಲೊಂದು 50-100 ಮೆಟ್ಲಿದೆ. ಇನ್ನು ಈ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಈ ಹೆಸರು ಬರೋದಕ್ಕೆ ಏನು ಕಾರಣ ಅಂದರೆ, ಈ ಕ್ಷೇತ್ರದಲ್ಲಿ ಬಿಳಿ ಬಣ್ಣದ ಶಿಲೆಗಳಿರುವುದ ಕಾರಣ ಇದನ್ನು ಬಿಳಿಗಿರಿ ರಂಗ ಅಂತ ಕರೀತಾರೆ. ಇದನ್ನು ಕೆಲವರು ಬಿಳಿ ಕಲ್ಲು ಬೆಟ್ಟ ಅಂತಲೂ ಕರೀತಾರೆ. ಕೆಲವು ಪಂಡಿತರು ಇದನ್ನು ಶ್ವೇತಾದ್ರಿ ಅಂತಲೂ ಕರೀತಾರೆ. ಇದು ಬ್ರಹ್ಮಾಂಡ ಪುರಾಣದಲ್ಲಿ ಇದನ್ನು ದಕ್ಷಿಣ ತಿರುಪತಿ ಎಂದೂ ಉಲ್ಲೇಖಿಸಲಾಗಿದೆ. ಇಲ್ಲಿ ನೆಲೆಸಿರುವ ದೇವರನ್ನು ಬಿಳಿಗಿರಿ ರಂಗ ಅಂತ ಕರೀತಾರೆ. ಇಲ್ಲಿರೋ 5 ಅಡಿ ಎತ್ತರದ ದೇವರನ್ನು ಬ್ರಹ್ಮರ್ಷಿಗಳಾದ ವಸಿಷ್ಠರು ಸ್ಥಾಪಿಸಿದರೆಂದು ಹೇಳ್ತಾರೆ. ನವರಂಗದ ಬಲಭಾಗದಲ್ಲಿರುವ 3 ಗೂಡುಗಳಲ್ಲಿ ಲೋಹದಿಂದ ನಿರ್ಮಿಸುವ ರಂಗನಾಥ, ಹನುಮಂತ, ಮಣವಾಳ, ಮಹಾಮುನಿಯ ಮೂರ್ತಿಗಳಿವೆ. ಪಕ್ಕದಲ್ಲೇ ಅಲ್ಮೇಲು ಮಂಗಮ್ಮ ಮತ್ತು ದೇವಿ ಸನ್ನಿಧಿ ಇದೆ. ನವರಂಗದ ಎಡಭಾಗದಲ್ಲಿರುವ ಗೂಡುಗಳಲ್ಲಿ ರಾಮಾನುಜಾಚಾರ್ಯ, ನಮ್ಮಣ್ಣವಾರ್ ಮೂರ್ತಿಗಳಿವೆ. ವೇದಾಂತಾಚಾರ್ಯರ ಮೂರ್ತಿಯನ್ನು ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಪಿತೃವಾಕ್ಯ ಪರಿಪಾಲನೆಗಾಗಿ ತಾಯಿ ರೇಣುಕಾಮಾತೆಯ ಶಿರವನ್ನು ತನ್ನ ಪರಶುವಿನಿಂದ ಚೆಂಡಾಡಿದ ಪರಶುರಾಮನ ಮೃತ ಹತ್ಯೆ ದೋಷ ಪರಿಹಾರಕ್ಕಾಗಿ ಈ ಗಿರಿಯಲ್ಲಿ ತಪಸ್ಸನ್ನಾಚರಿಸಿ ವಿರಾಜ ನದಿಯ ಜಲದಿಂದ ಭಗವಂತನ ಪಾದ ತೊಳೆಯುತ್ತೇನೆಂದು ಸ್ಥಳ ಪುರಾಣದಲ್ಲಿ ಹೇಳಲಾಗಿದೆ. ಹೀಗಾಗಿ ದೇವಾಲಯದಿಂದ 16 ಕಿಲೋಮೀಟರ್ ದೂರದಲ್ಲಿರುವ ವಿರಾಜ ನದಿಗೆ ಭಾರ್ಗವಿ ನದಿ ಎಂದು ಹೆಸರು ಬಂದಿದೆ. ಬೆಟ್ಟದ ಮೇಲೆ ಗಂಗಾಧರೇಶ್ವರನ ದೇಗುಲವೂ ಇದೆ. ಅಸುರನನ್ನು ತನ್ನ ಕೆಂಗಣ್ಣಿನಿಂದ ಭಸ್ಮ ಮಾಡಿದ ಶಿವ ಇಲ್ಲಿ ಗಂಗಾಧರನಾಗಿ ನೆಲೆಸಿದೆ ಎಂದು ಇತಿಹಾಸ ಹೇಳುತ್ತದೆ. ಹೀಗೆ ಇದನ್ನು ಮುಗಿಸ್ಕೊಂಡು ನಾವು ಇವತ್ತು ಮನೆ ಕಡೆ ಹೊರಟ್ವಿ. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ.
ಇನ್ನು ಇವತ್ತಿನ ದಿನ ನಾನು ನಿಮ್ಮ ಹತ್ರ ಏನು ಶೇರ್ ಮಾಡಿದ್ದೀನಿ, ಈ ಸ್ವಲ್ಪ ಮಾಹಿತಿ ಯಾರಿಗಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತು ಇದನ್ನು ಆದಷ್ಟು ಹೆಚ್ಚಿನ ಜೊತೆ ಶೇರ್ ಮಾಡಿ. ಈ ನಮಗೆ ಗೊತ್ತಿರೋ ಸ್ವಲ್ಪ ಮಾಹಿತಿನಾದ್ರು ಬೇರೆಯವ್ರ ಜೊತೆ ಹಂಚ್ಕೊಂಡ್ರೆ ಎಷ್ಟು ಯೂಸ್ಫುಲ್ ಆಗುತ್ತೆ, ಮತ್ತು ಅವ್ರು ಹೋಗೋದಕ್ಕೂ ಒಂದು ಉತ್ತೇಜನ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಬಾಯ್.